ಚಲನಚಿತ್ರ ಅಂತ ಹೇಳಿದ್ರೆ ಅದು ಕೇವಲ ಮನರಂಜನೆ ಮಾತ್ರ ಅಲ್ಲ. ಮನರಂಜನೆಯ ಜೊತೆಗೆ ಮನೋವಿಕಾಸವನ್ನು ಹೊಂದುವಂತಹ ಅತ್ಯಂತ ಪ್ರಭಾವಶಾಲಿಯಾದಂತಹ ಮಾಧ್ಯಮ. ಇವತ್ತು ನಾವು ಈ ಸಂದರ್ಭದಲ್ಲಿ ಎಲ್ಲರನ್ನೂ ನೆನೆಸ್ಕೊಳ್ಳುವಾಗ ನನಗೆ ಪ್ರೇಕ್ಷಕರನ್ನು ಕೂಡ ನೆನೆಸ್ಕೋಬೇಕು, ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸಬೇಕು ಅಂತ ನನಗನ್ಸುತ್ತೆ. ನಾವು 93 ವರ್ಷದಲ್ಲಿ ಇಲ್ಲಿ ನಿಂತಿದ್ದೀವಿ ಅಂದ್ರೆ ಪ್ರೇಕ್ಷಕರು ಇಲ್ಲದೆ ಹೋಗಿದ್ದಿದ್ರೆ ನಿಲ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಪ್ರತಿ ಒರ್ವರನ್ನು ಕಟ್ಟಿ ಬೆಳೆಸಿದಂಥವರನ್ನ, ಕೊಡುಗೆ ನೀಡಿದಂಥವ್ರನ್ನ ನೆನೆಸ್ತಾ ನಾನು ಈ ಸಂದರ್ಭದಲ್ಲಿ ಪ್ರೇಕ್ಷಕರನ್ನು ಮತ್ತು ಮಾಧ್ಯಮವನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಚಿತ್ರರಂಗ ಹೇಗೆ ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ತೆರೆದುಕೊಳ್ಳುತ್ತೋ ಹಾಗೆ ಮಾಧ್ಯಮವೂ ಕೂಡ ಮೊದಲು ಪ್ರಿಂಟ್ ಮಾಧ್ಯಮ ಇತ್ತು, ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಿ ಇವತ್ತು ಸೋಷಿಯಲ್ ಮೀಡಿಯಾ ಆಗಿದೆ. ಇನ್ನು ಮುಂದಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ, ಆದ್ರೆ ಹೊಸ ಟೆಕ್ನಾಲಜಿಯನ್ನ ನಾವು ಸ್ವೀಕರಿಸ್ತಾ ಹೋಗ್ತೀವಿ. ನಮ್ಮ ಕಾರ್ಯದರ್ಶಿಗಳು ಸ್ವಾಗತವನ್ನು ಮಾಡುವಾಗ ಕೆಲವರ ಹೆಸರನ್ನ ಬಿಟ್ಟಿದ್ದಾರೆ. ಸೊ ನಾನು ಆದ್ರಿಂದ ಆ ಕೆಲವರಲ್ಲಿ ನಾನು ಹೇಳ್ತೇನೆ. ಈ ಕಾರ್ಯಕ್ರಮಕ್ಕಾಗಿ ನಾವು ಕರೆದಾಗ ಅನೇಕರು ಅತ್ಯಂತ ಪ್ರೀತಿಯಿಂದ ಬಂದ್ರು. ನಾವು ನಮ್ಮ ವಿದ್ಯಾರ್ಥಿಗಳನ್ನ ಕಳಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿರ್ತಕ್ಕಂಥ 10 ಇನ್ಸ್ಟಿಟ್ಯೂಟ್ಗಳಿದೆ. ಆ ಇನ್ಸ್ಟಿಟ್ಯೂಟ್ಗಳಲ್ಲಿ ಇವತ್ತು ಅಲ್ಲಿರುವ ವಿದ್ಯಾರ್ಥಿಗಳನ್ನ, ನೂರಾರು ವಿದ್ಯಾರ್ಥಿಗಳನ್ನ ಕಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದಂತಹ ಕೃತಜ್ಞತೆಯನ್ನ ಹೇಳ್ತಾ, ಅಭಿನಂದನೆಗಳನ್ನ ಹೇಳ್ತಾ ನಾನು ಬಹಳ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಉದ್ಯಮ ನಾವು ಹೀಗೆ ಬೆಳೀತಾ ಹೋಗ್ಬೇಕಾಗತ್ತೆ, ಹೊಸ ಪ್ರತಿಭೆಗಳನ್ನ ನೋಡ್ತಾ ಹೋಗ್ಬೇಕಾಗತ್ತೆ. ಚಂದನವನ ಅಂದು ಇಂದು ಮುಂದು ಈ ವಿಚಾರ ಸಂಕಿರಣವನ್ನ ನಾವು ಯಾಕೆ ಆರಂಭಿಸಿದ್ದೇವೆ ಅಂತ ನಾವು ಒಂದು ಕ್ಷಣ ನೋಡಿದಾಗ ಈ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳಿದ್ರು. ಇದು ಯಾಕೆ ಈ ಸಂಕಿರಣ, ಈ ವಿಚಾರ ಸಂಕಿರಣ, ಈ ಗೋಷ್ಠಿಗಳು ಯಾಕೆ ಅಂತ. ಈ ಗೋಷ್ಠಿಗಳು ಯಾಕೆ ಅಂತ ಹೇಳುವಂತಹ ಪ್ರಶ್ನೆಗೆ ಬಹಳ ಸರಳ. ಇದು ಕೇವಲ ಒಂದು ಗೋಷ್ಠಿ ಅಥವಾ ಒಂದು ಕಾರ್ಯಕ್ರಮ ಅಲ್ಲ. ಇದು ಕನ್ನಡ ಚಿತ್ರರಂಗದ ಭವಿಷ್ಯದ ಬಗ್ಗೆ ನಾವು ವಿಮರ್ಶೆಯನ್ನ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ. ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಕನಸು. ನಾವಿಲ್ಲಿ ಸೇರಿರೋದು ಕೇವಲ ಮಾತನಾಡ್ಲಿಕ್ಕೆ ಮಾತ್ರ ಅಲ್ಲ, ನಾವಿಲ್ಲಿ ಸೇರಿರೋದು ಚಿತ್ರರಂಗದ ಉಳಿವಿಗಾಗಿ. ಚಿತ್ರರಂಗದ ಉಳಿವು ಅಂತ ಹೇಳುವಾಗ ಹೊಸ ದಾರಿಗಳು ನಮಗೆ ಕಾಣಿಸ್ತಾ ಇದೆ, ಹೊಸ ಸಮಸ್ಯೆಗಳು ನಮ್ಮ ಎದುರಾಗ್ತಾ ಇದೆ, ಹೊಸ ಪೀಳಿಗೆಗಳಿಗೆ ನಾವು ಕೈ ಹಿಡಿದು ನಡೆಸಬೇಕಾಗಿದೆ. ಚಿತ್ರರಂಗದಲ್ಲಿ ಹಳೆ ನಿರ್ಮಾಪಕರು, ಹಳೆಬರು ಇವತ್ತು ಸಿನಿಮಾವನ್ನ ತಯಾರು ಮಾಡಲಿಕ್ಕೆ ಹಿಂದೆ ಮುಂದೆ ಆಲೋಚಿಸುವಂತ ಒಂದು ಸಂದರ್ಭ. ಅನೇಕರನ್ನ ನಾವು ಕಳ್ಕೊಂಡಿದ್ದೀವಿ. ಹಾಗೆ ಹೊಸ ಪೀಳಿಗೆಗಳು ಇವತ್ತು ಚಿತ್ರರಂಗಕ್ಕೆ ಕಾಲಿಟ್ಟಿದ್ದಾರೆ. ಅವರಿಗೆ ನಾವು ಈ ಚಿತ್ರರಂಗದ ಸಂಪೂರ್ಣವಾದ ವಿವರಗಳನ್ನ ನೀಡಬೇಕಾಗಿದೆ. ಹೇಗಿದೆ ಉದ್ಯಮ, ಏನಾಗಬೇಕಾಗಿದೆ, ಮುಂದೆ ನಾವು ಏನ್ ಮಾಡ್ಬೇಕಾಗಿದೆ ಅನ್ನುವಂತಹ ಸಂದೇಶಗಳನ್ನಾದ್ರೂ ನಾವು ಅವರಿಗೆ ತಿಳಿಸ್ಬೇಕಾಗಿದೆ. ನಾವೆಲ್ಲೋ ಒಂದು ಕಚೇರಿಯಲ್ಲಿ ಇರ್ತೀವಿ, ಅವರೆಲ್ಲೋ ಇನ್ನೊಂದು ಸಂಸ್ಥೆಗಳಲ್ಲಿ ಇರ್ತಾರೆ. ಆದ್ರೆ ಎಲ್ಲರೂ ಒಟ್ಟಿಗೆ ಸೇರುವಂತಹ, ಸಂಭ್ರಮಿಸ್ಕೊಳ್ಳುವಂತಹ ಒಂದು ವಾತಾವರಣವನ್ನ ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಸಮಸ್ಯೆಗಳು ಈ ರೀತಿಯಾಗಿದೆ, ನಾವು ಯಾವ ಸಮಸ್ಯೆಯನ್ನ ಎದುರುಕೊಂಡಿದ್ದೀವಿ, ನಮಗೆ ಈ ಹೊಸ ಟೆಕ್ನಾಲಜಿಯನ್ನ ಹೇಗೆ ಬಳಸ್ಕೋಬೇಕು, ಇಂಥ ಅನೇಕ ವಿಚಾರಗಳು ನಮ್ಮ ಕಣ್ಣು ಮುಂದಿದೆ. ಅವುಗಳಿಗಾಗಿ ಇದನ್ನ ವಾಣಿಜ್ಯ ಮಂಡಳಿ ಇಂಥ ಒಂದು ವಿಚಾರ ಸಂಕಿರಣಗಳನ್ನ ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಆದ್ರೂ ಮಾಡ್ತಾ ಹೋಗ್ಬೇಕಾಗತ್ತೆ, ಸ್ಪಂದಿಸ್ಬೇಕಾಗತ್ತೆ. ಹೊಸಬ್ರು ಹಳೆಬ್ರು ಒಟ್ಟಿಗೆ ಸೇರ್ಬೇಕಾಗುತ್ತೆ. ಹಳೆ ಸಿನಿಮಾ ಹೊಸಬ್ರನ್ನ ಮತ್ತೆ ಸೇರಿಸಿ ನಾವು ಸಿನಿಮಾ ಮಾಡ್ಲಿಕ್ಕೆ ದಾರಿ ಅನುವು ಮಾಡ್ಬೇಕಾಗುತ್ತೆ. ಹೊಸ ಟೆಕ್ನಾಲಜಿಗಳನ್ನ ನಾವು ಅರ್ಥಕೋಬೇಕಾಗುತ್ತೆ. ಇವೆಲ್ಲದಕ್ಕೂ ಸಮಸ್ಯೆಗಳಿಗೆ ನಾವು ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ವಿ. ಹಾಗೆ
ಒಂದು ವಿಚಾರನ ನಾನು ಇಲ್ಲಿ ಹೇಳಬೇಕು. ಐತಿಹಾಸಿಕವಾದಂತಹ ಈ ಒಂದು ಕಾರ್ಯಕ್ರಮ ಖಂಡಿತ ಅರವಿಂದ್ ಸರ್ ಮತ್ತು ಪ್ರಭಾಕರ್ ಸರ್ ಇದನ್ನು ಯಾವತ್ತೂ ಯಾರೂ ಮರೆಯಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ 93 ವರ್ಷಗಳಲ್ಲಿ ಪ್ರಪ್ರಥಮ ಬಾರಿಗೆ ವಾಣಿಜ್ಯ ಮಂಡಳಿಗೆ ಇವತ್ತು 82 ವರ್ಷ. ಇಲ್ಲಿಯವರೆಗೂ ನಾವು ಇದು ವಿಚಾರ ಸಂಕಿರಣವನ್ನ ಮಾಡೇ ಇಲ್ಲ. ಪ್ರಥಮವಾಗಿ ನಾವು ಇದನ್ನ ಮಾಡ್ತಾ ಇರೋದು. ಈ ಪ್ರಥಮಕ್ಕೆ ತಾವಿಬ್ರು ಕೂಡ ಸಾಕ್ಷಿಯಾಗಿದ್ದೀರಿ. ನಾನು ಅದನ್ನ ತಮ್ಗೆ ಹೇಳಲಿಕ್ಕೆ ತಾವು ಬಂದಿರೋದು, ನಾನು ತಮ್ಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಈ ಒಂದು 3 ಗೋಷ್ಠಿಯಲ್ಲಿ ಮಾತನಾಡ್ಲಿಕ್ಕೆ ಬಂದಿರ್ತಕ್ಕಂಥ, ಅದರ ಅಧ್ಯಕ್ಷೆಯನ್ನು ವಹಿಸ್ಕೊಳ್ಳು ಬಂದಿರ್ತಕ್ಕಂಥ ನಮ್ಮ ಹಳೆಯ ಪೀಳಿಗೆ ಅಂತ ಹೇಳ್ಬೋದು. ಭಾರ್ಗವ ಸಾರು ಯಾವ ಕಾಲಘಟ್ಟದಲ್ಲಿ ಬಂದ್ರು, ಎಂತೆಂಥ ಮಹನೀಯರ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅವರ ಎಲ್ಲ ಅನುಭವಗಳನ್ನ ಇಲ್ಲಿ ಹೇಳಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ, ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹಾಗೂ ಈ ಕಾರ್ಯಕ್ರಮ ಆಗ್ಲಿಕ್ಕೆ ಹಗಲು ರಾತ್ರಿ ನಮ್ಮ ಆಫೀಸ್ ಬೇರರ್ಸು ನಮ್ಮ ಜೊತೆ ಇದ್ರು. ನಾನು ಯಾವತ್ತೂ ಕೂಡ ಒಬ್ಬರೇ ಏನು ಮಾಡ್ಲಿಕ್ಕಾಗಲ್ಲ, ನಾವೆಲ್ಲರೂ ಕೂಡಿದ್ರೆ ಮಾತ್ರ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಕಾರ್ಯಕಾರಿ ಸಮಿತಿ ನಮ್ಮನ್ನ ಬೆಂಬಲಿಸು, ನಮ್ಮ ಪದಾಧಿಕಾರಿಗಳು ನನಗೆ ಹೆಗಲು ಕೊಟ್ರು. ನನ್ನ ಕಾರ್ಯಕಾರಿ ಸಮಿತಿಯ ಅನೇಕ ಸದಸ್ಯರು ವಾಲಂಟಿಯರಿಯಾಗಿ ನಿಂತು ಈ ಸಮಾರಂಭ ಇಷ್ಟು ಸೊಗಸಾಗಿ ಅಚ್ಚುಕಟ್ಟಾಗಿ ಆಗಲು ಸಹಕರಿಸಿದ್ದಾರೆ. ಇವರೆಲ್ಲರನ್ನೂ ಕೂಡ ನಾನು ನನ್ನ ಜೊತೆಯಲ್ಲಿ ಅವರೆಲ್ಲರನ್ನೂ ಕೂಡ ನಮ್ಮ ಇಡೀ ಉದ್ಯಮದ ಪರವಾಗಿ ನಾನು ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು ವಿಚಾರವನ್ನ ಹೇಳಲೇಬೇಕಾಗತ್ತೆ. ಮೊದಲ ಗೋಷ್ಠಿ ಕನ್ನಡ ಚಲನಚಿತ್ರ ಸೃಷ್ಟಿ ಸ್ವರೂಪದ ರೂಪಕಗಳು. ಇಲ್ಲಿ ಒಂದು ಖುಷಿ ಆಗತ್ತೆ. ಇದನ್ನ ನಮ್ಮ ಪಿ ಶೇಷಾದ್ರಿ ಸರ್, ಶೇಷಾದ್ರಿ ಅವರು ನಮ್ಮ ಕರ್ನಾಟಕದ ಆಸ್ತಿ, ಇಷ್ಟೊಂದು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಂಥವ್ರು. ಎಂತೆಂತ ಒಳ್ಳೆ ಸಿನಿಮಾ ಮಾಡಿದ್ರು. ನನಗೂ ಕೂಡ ತುತ್ತೂರಿ ಅನ್ನುವಂತ ಚಿತ್ರ ಅದು ರಾಷ್ಟ್ರ, ಅಂತಾರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಶಸ್ತಿಯನ್ನ ತರಲು ಮತ್ತು ಆ ಚಿತ್ರ ಯಶಸ್ವಿಯಾಗಲು ಅವರು ಕಾರಣಕರ್ತರಾಗಿದ್ದಾರೆ. ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಶ್ರೇಷ್ಠ ನಿರ್ದೇಶಕರನ್ನ ನಾವು ಕೇಳ್ಕೊಂಡ್ವಿ. ನೀವು ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಮಾಧ್ಯಮದವರಾಗಿದ್ದವರು ಅವರು, ಅವರಿಗೆ ಮಾತು ಹೇಳ್ಕೊಡ್ಬೇಕೆ. ಅವರನ್ನ ಕೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿ ಬಂದಿದ್ದಾರೆ. ಇಲ್ಲಿ ನನಗೊಂದೇ ಒಂದು ಸಂತೋಷ, ಸಿನಿಮಾ ಹೇಗೆ ಪ್ರಾರಂಭ ಆಗುತ್ತೆ, ಒಬ್ಬ ಲೇಖಕನ ನೋವು ಹೇಗೆ ಸಂಭಾಷಣೆಯಾಗುತ್ತೆ, ಒಬ್ಬ ನಿರ್ದೇಶಕರ ಕನಸು ಪರದೆ ಮೇಲೆ ಹೇಗೆ ಬರುತ್ತೆ, ಇವೆಲ್ಲ ಚರ್ಚೆಯ ಅಂಶಗಳು ಇಲ್ಲಿ ಬರುತ್ತೆ. ಹೊಸ ತಂತ್ರಜ್ಞಾನದಿಂದ ಯಾವ್ಯಾವ ಸಮಸ್ಯೆಗಳನ್ನ ಇವತ್ತು ಹೊಸ ನಿರ್ಮಾಪಕ ಅನುಭವಿಸ್ತಿದ್ದಾರೆ ಅನ್ನೋದು ಕೂಡ ಬರುತ್ತೆ. ಇವೆಲ್ಲದಕ್ಕೂ ಕೂಡ 1ನೇ ಗೋಷ್ಠಿ. 2ನೇ ಗೋಷ್ಠಿ KV ಚಂದ್ರಶೇಖರ್ ಅವರು ಚಿತ್ರಮಂದಿರದ ಸ್ಥಿತ್ಯಂತರಗಳು. ಈ ಸ್ಥಿತ್ಯಂತರಗಳನ್ನ ನಾವು ಯೋಚನೆ ಮಾಡಿದಾಗ ನನಗೊಂದು ಹೇಳಲೇಬೇಕು. ನಾವೆಲ್ಲ ಚಿತ್ರರಂಗಕ್ಕೆ ಬಂದಾಗ, ಚಿತ್ರಮಂದಿರಕ್ಕೆ ನಾವು ಹೋಗ್ತೀವಿ ಎಂದಾಗ ಎಂತ ಸೊಗಸಾದ ಒಂದು ಸ್ವಾಗತವನ್ನ ಕೊಡ್ತಿತ್ತು ಅಂದ್ರೆ, ಎಲ್ಲ ಅವತ್ತು ಇವತ್ತು ರಿಲೀಸ್ ಅಂತಂದ್ರೆ ಪ್ರತಿ ಒಬ್ರು ರಂಗೋಲೆ ಹಾಕೋದಕ್ಕೆ ಒಂದಷ್ಟು ಜನರನ್ನ ಇಟ್ಟು ಅಲ್ಲಿಯ ಥಿಯೇಟರ್ ಮಾಲೀಕರು ಹೊಸ ಪಂಚೆ ಶರ್ಟ್ ಅನ್ನ ಹಾಕೊಂಡು ಎಲ್ಲರ ಹತ್ರ ಕೆಲಸ, ತೋರಣ ಕಟ್ಟಿದ್ರೇನಪ್ಪ ಬರುತ್ತಪ್ಪ, ಈಗ ಪ್ರಿಂಟ್ ಬರುತ್ತೆ, ಪ್ರಿಂಟಿಗೆ ಒಂದು ಕುಂಬಳಕಾಯಿ ಹೊಡೀರಿ ಅಂತ ಹೇಳೋರು, ಅದಕ್ಕೊಂದು ಆರತಿಯನ್ನು ಎತ್ತೋರು. ನಾವು ಇವೆಲ್ಲವನ್ನ ಕಂಡು ಅತ್ಯಂತ ಸಂಭ್ರಮಿಸ್ಕೊಂಡಿದ್ದು ಹಬ್ಬದ ವಾತಾವರಣ. ಅಂತ ಹಬ್ಬದ ವಾತಾವರಣ ಇತ್ತೀಚಿನ 1200 ಚಿತ್ರಮಂದಿರ ಇದ್ದಿದ್ದ ಕಾಲ ಇವತ್ತು ಚಿತ್ರಮಂದಿರದ ಕುಸಿತ ಅದು ಎಷ್ಟು 402ಕ್ಕೆ ಇಳಿಕೆಯಾಗಿರೋದು. ಮುಂದಿನ ದಿನಗಳಲ್ಲಿ ಆ ಚಿತ್ರಮಂದಿರಗಳು ಕೂಡ ಕಾಣೆ ಆಗೋದಕ್ಕೆ ಇವತ್ತು ಸಿದ್ಧತೆಗಳು ನಡೆದಿವೆ. ಅವುಗಳ ಸ್ಥಿತಿ ಏನು ಅನ್ನೋದನ್ನ ಅಚ್ಚುಕಟ್ಟಾಗಿ ಮಾತಾಡ್ಲಿಕ್ಕೆ KV ಚಂದ್ರಶೇಖರ್ ಬಂದಿದ್ದಾರೆ. ಇವತ್ತು ಥಿಯೇಟರ್ನವರ ಹೋರಾಟ, OTTಯ ಸಮಸ್ಯೆ, ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅದಕ್ಕಿಂತ ಇವತ್ತು ಹೆಚ್ಚಾಗಿ ನನಗನ್ಸೋದು ವರ್ಟಿಕಲ್ ಸಿನಿಮಾ, ಮೊಬೈಲ್ ಪರದೆ ದೊಡ್ಡ ಪರದೆಯನ್ನ ಒಂದು ರೀತಿಯಲ್ಲಿ ಅಣಕಿಸೋ ಹಾಗೆ ಕಾಣಿಸ್ತಾ ಇದೆ.
ಅದು ನಮ್ಮ ಅಸ್ತಿತ್ವವನ್ನ ಕಿತ್ಕೊಳ್ಳೋ ತರದಲ್ಲಿ ಕಾಣಿಸ್ತಿದೆ. ಈ ಟಿಕೆಟ್ ದರ ಇರ್ಬೋದು, ನಿರ್ವಹಣೆ ವೆಚ್ಚ ಇರ್ಬೋದು, ಪ್ರೇಕ್ಷಕರ ಮನಸ್ಥಿತಿ ಇರ್ಬೋದು, ಇವೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಸುದೀರ್ಘವಾದಂತ ಚರ್ಚೆಯನ್ನ ಮಾಡಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆ ಮೂರನೆಯ ವಿಷಯ ಚಲನಚಿತ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಬಗ್ಗೆ ಸಾಗರ್ ಅವರು ಮಾತಾಡ್ತಿದ್ದಾರೆ. ಅತ್ಯಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ ಅವ್ರಿಗೆ ಅನುಭವ ಇದೆ. ಅವರು ಈ ತಂತ್ರಜ್ಞಾನವನ್ನ ಚರ್ಚೆ ಅಲ್ಲ ಇದು. ನನಗೆ ಬೇಕಾಗಿರೋದು ಇದು ತಂತ್ರಜ್ಞಾನದ ಚರ್ಚೆ ಆಗೋದಲ್ಲ. ತಂತ್ರಜ್ಞಾನದ ಚರ್ಚೆಯ ಜೊತೆಯಲ್ಲಿ ಇದು ಚಿತ್ರರಂಗದ ಭವಿಷ್ಯದ ಪ್ರಶ್ನೆ ಆಗ್ಬೇಕಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಕೆಲಸವನ್ನ ಸ್ವಲ್ಪ ಸುಲಭ ಮಾಡಬಹುದು, ಆದ್ರೆ ಮಾನವೀಯತೆಯ ಭಾವನೆಯನ್ನ ಅದು ಸೃಷ್ಟಿಸುತ್ತಾ, ಅದು ನಮ್ಗಿವಾಗ ಕುತೂಹಲವಾದಂತಹ ವಿಚಾರ. ಹಾಗೆ ಒಬ್ಬ ತಾಯಿಯ ಕಣ್ಣೀರಿನ ನೋವು, ಒಬ್ಬ ರೈತನ ಮಣ್ಣಿನ ವಾಸನೆ, ಒಬ್ಬ ಕಲಾವಿದನ ಹೃದಯದ ಕಂಪನ, ಇವೆಲ್ಲವನ್ನ ಈ ಯಂತ್ರ ಅರ್ಥ ಮಾಡ್ಕೊಳ್ಳುತ್ತಾ ಅವುಗಳನ್ನ ಅಷ್ಟೇ ಸ್ಪಷ್ಟವಾಗಿ ಆ ಸ್ಪರ್ಶ ಮತ್ತು ಆ ಸ್ಪಂದನೆ ಎರಡೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇದೆಯಾ ಅನ್ನುವಂತ ಕುತೂಹಲ ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಕಾತರರಾಗಿದ್ದೇವೆ. ಹಾಗೆ ನಮ್ಮ ಪ್ರೇಕ್ಷಕರ ಬಗ್ಗೆಯೂ ಕೂಡ ನಾನು ಒಂದೆರಡು ಮಾತುಗಳನ್ನ ಉದ್ಯಮದವಳಾಗಿ ಹೇಳ್ಬೇಕಾಗತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರೇಕ್ಷಕರು ಅತ್ಯಂತ ಒಳ್ಳೆಯ ಪ್ರೇಕ್ಷಕರು. ಎಲ್ಲಾ ಹೊಸಬರನ್ನು ಸ್ವಾಗತಿಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ, ಬೆಳೆಸಿದ್ದಾರೆ. ಹಾಗೆ ಪರಭಾಷಾ ಚಿತ್ರಗಳನ್ನು ಕೂಡ ಬೆಳೆಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಸಿನಿಮಾ ಯಾವುದೇ ಆಗ್ಲಿ ಒಳ್ಳೆಯ ಚಿತ್ರ ಅಂತ ಹೇಳಿದಾಗ ನಮ್ಮ ಪ್ರೇಕ್ಷಕರು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೇಕಾಗಿರೋದು ಒಂದು ವಿಚಾರ ಅಂತಂದ್ರೆ, ಭಾರತದ ಚಿತ್ರರಂಗಕ್ಕೆ ಅಂದ್ರೆ ಭಾರತೀಯ ಚಿತ್ರರಂಗಕ್ಕೆ ಕರ್ನಾಟಕ ಒಂದು ದೊಡ್ಡ ಮಾರುಕಟ್ಟೆ. ಕರ್ನಾಟಕದಲ್ಲಿ ಇವತ್ತು ಎಷ್ಟು ದೊಡ್ಡ ಶಕ್ತಿ, ಕರ್ನಾಟಕದ ಹಣ, ಕರ್ನಾಟಕದ ಜನ ಹೇಗೆ ಭಾರತೀಯ ಚಿತ್ರರಂಗಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ ಅಂತಂದ್ರೆ, ಇವತ್ತು ನನಗೆ ಐ ಥಿಂಕ್ ಇದನ್ನ ಮಾತಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಬೇರೆ ಇನ್ನೆಲ್ಲೋ ತಮಿಳ್ನಾಡಿನಲ್ಲಿ ಇವತ್ತು ಬುಕ್ಕಿಂಗ್ ಅನ್ನ ಮಾಡ್ಬೇಕಾದ್ರೆ ರೇಟ್ ಆಫ್ ಅಡ್ಮಿಷನ್ ಅಲ್ಲ, ಅಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಥಿಯೇಟರ್ಸ್ ಗಳನ್ನ ಅವ್ರು ಆಯ್ಕೆ ಮಾಡುವಾಗ ಅಲ್ಲಿ 16 ಚಿತ್ರಮಂದಿರದಲ್ಲಿ ಹಾಕಿದ್ರೆ, ಕೇರಳದಲ್ಲಿ 19 ಚಿತ್ರಮಂದಿರಗಳಲ್ಲಿ ಹಾಕಿದ್ರೆ, ಕರ್ನಾಟಕದಲ್ಲಿ 93 ಚಿತ್ರಮಂದಿರಗಳಲ್ಲಿ ಬುಕ್ಕಿಂಗ್ ಪ್ರಾರಂಭ ಆಗುತ್ತೆ. ಅಂದ್ರೆ ಯೋಚನೆ ಮಾಡಿ, ಭಾರತೀಯ ಚಿತ್ರರಂಗದ ಬೆಳವಣಿಗೆಯಲ್ಲಿ ಕರ್ನಾಟಕದ ಪಾಲೆಷ್ಟಿದೆ ಅಂತ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಕರ್ನಾಟಕದ ಪಾಲು ಈ ಮಟ್ಟದಲ್ಲಿ ಹೋಗ್ತಿದೆ. ಇದು ನಮ್ಮ ಚಿತ್ರ ಕನ್ನಡ ಸ್ಥಳೀಯ ಭಾಷೆಗೆ ಯಾವ್ಯಾವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಇಲ್ಲಿ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಅತ್ಯಂತ ಗೌರವದಿಂದ ಒಂದು ಮಾತು ಹೇಳ್ತೀನಿ. ನಾವು ಕನ್ನಡದ ಅಸ್ತಿತ್ವವನ್ನ, ಭಾಷೆಯ ಅಸ್ತಿತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸ್ಬೇಕು. ನಮ್ಮ ಕಥೆಗಳು ಉಳಿಬೇಕು. ನಮ್ಮ ಕಲಾವಿದರು ಹೆಚ್ಚು ಸಿನಿಮಾವನ್ನ ತೆಗಿಬೇಕು. ದೊಡ್ಡ ದೊಡ್ಡ ಕಲಾವಿದರು ಕೂಡ ಇನ್ನಷ್ಟು ಮಾಡಬೇಕು. ಹೊಸಬರಿಗೆ ಹೊಸ ಕಲಾವಿದರನ್ನ ತರುವಂತ ಕೆಲಸಗಳು ಕೂಡ ಹೆಚ್ಚಾಗಿ ನಡಿಬೇಕು ಅಂತ ನನ್ನ ಅನಿಸಿಕೆ. ಹಾಗೆ ಚಿತ್ರರಂಗ ಅಂತಂದ್ರೆ ಕೇವಲ ಸ್ಟಾರ್ಗಳಲ್ಲ. ಚಿತ್ರರಂಗ ಅಂದ್ರೆ ಲೈಟ್ ಬಾಯ್ನ ಬೆವರು ಕೂಡ ಒಂದು ಸಿನಿಮಾ ಆಗುತ್ತೆ. ಒಬ್ಬ ಬರಹಗಾರನ ನಿದ್ದೆ ಇಲ್ಲದ ರಾತ್ರಿ ಕೂಡ ಸಿನಿಮಾ ಆಗುತ್ತೆ. ಒಬ್ಬ ಪ್ರದರ್ಶಕರ ಸಾಲ ಕೂಡ ಒಂದು ಸಿನಿಮಾ ಆಗುತ್ತೆ. ಒಬ್ಬ ನಿರ್ಮಾಪಕರ ಹೃದಯದ ಧೈರ್ಯವೂ ಕೂಡ ಇವತ್ತು ಸಿನಿಮಾ ಆಗಿದೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತಾ, ತಾವೆಲ್ಲರೂ ಮಾತನಾಡುವಂತಹ, ತಾವು ಚರ್ಚಿಸುವಂತ ವಿಚಾರ ಇರ್ಬೋದು, ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಅವರು ಮಾತನಾಡುವ ವಿಚಾರಗಳಿರ್ಬೋದು, ಈ ಎಲ್ಲ ವಿಚಾರಗಳು ಕೂಡ ಮುಂದೆ ಇಮ್ಮಿಡಿಯೇಟ್ ಆಗಿ ಇದು ಪುಸ್ತಕ ರೂಪದಲ್ಲಿ ತರ್ತೀವಿ ಅಂತ ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ಹೊಸ ಚಿಂತನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅನ್ನುವ ನಂಬಿಕೆ ನನಗಿದೆ.
ಹಾಗೆ ಹೊಸ ಪರಿಹಾರಗಳಿಗೆ ವೇದಿಕೆ ಆಗುತ್ತೆ ಎನ್ನುವಂತಹ ನಂಬಿಕೆಯೂ ಇದೆ. ಹೊಸ ಪೀಳಿಗೆಗೂ ಕೂಡ ಇದು ದಿಕ್ಸೂಚಿಯಾಗಿದೆ ಅಂತ ನನಗೆ ನಂಬಿಕೆ ಇದೆ. ನಾನು ಈಗ ಮಾನ್ಯ ಪ್ರಭಾಕರ್ ಸರ್ ಹತ್ರ ಸರ್ಕಾರದ ಪರವಾಗಿ ನಮ್ಮನ್ನ ಸರ್, ನಾನು ನಿಮ್ಮಲ್ಲಿ ಒಂದೇ ಒಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. 87ರಲ್ಲಿ ಚೆನ್ನೈನಲ್ಲಿ ಇದ್ದಂತಹ ನಾವೆಲ್ಲರೂ ಕೂಡ ಕರ್ನಾಟಕದಲ್ಲೇ ಕನ್ನಡಿಗರು, ಕನ್ನಡ ಚಿತ್ರಗಳು ಇಲ್ಲಿ ಬೆಳಿಬೇಕು, ಬೆಳವಣಿಗೆ ಆಗ್ಬೇಕು, ಇಲ್ಲಿ ಸ್ಥಿರವಾಗಿ ನಿಲ್ಬೇಕು, ಇಲ್ಲೇ ಎಲ್ಲವೂ ನಡಿಬೇಕು ಅಂತ ನಮ್ಮನ್ನೆಲ್ಲರೂ ಕೂಡ ಕರ್ನಾಟಕ ಬಹಳ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತು ಸರ್. ನಾವೆಲ್ಲರೂ ಬಂದ್ವಿ. 333 ಎಕರೆ ಜಮೀನನ್ನ ಇವತ್ತಿನ ದಿನ ನಮ್ಗೆ ಹೆಸರುಘಟ್ಟದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಚಿತ್ರನಗರಿಯಾಗಿ ತಗೊಳ್ಳಿ ಅಂತ ಹೇಳಿದ್ರು. ಆದ್ರೆ ಸರ್, ನಮ್ಗೆ ದಕ್ಕಲೇ ಇಲ್ಲ ಸರ್. ನಾವು ಬರೀ ಕನಸು ಕಂಡ್ವಿ, ನಮ್ಗದು ದಕ್ಕಲಿಲ್ಲ. ನಂತರದ ದಿನಗಳಲ್ಲಿ ಈಗ ನಮ್ಗೆ ಇನ್ನೊಂದು ಖುಷಿ ತಂದಿದೆ. ಚಿತ್ರನಗರಿಯಲ್ಲಿ ಅಂದ್ರೆ ಮೈಸೂರಿನಲ್ಲಿ ಇವತ್ತು 160 ಎಕರೆ ಜಾಗದಲ್ಲಿ ಚಿತ್ರನಗರಿ ಕನ್ನಡ ನಮ್ಗೆಲ್ಲರಿಗೂ ಕೂಡ ಈ ತಯಾರಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಕನಸನ್ನ ನಾವು ನಿತ್ಯವೂ ಕಾಣ್ತಿದ್ದೀವಿ. ಈ ಕನಸಿನಲ್ಲಿ ನಾನು ತಮ್ಮಲ್ಲಿ ಅನೇಕ ವಿಚಾರಗಳನ್ನ ತಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. 2001ರಲ್ಲಿ ಕರ್ನಾಟಕ ಸರ್ಕಾರ 10 ಲಕ್ಷ ಪ್ರೋತ್ಸಾಹಧನ ಸಹಾಯಧನವನ್ನ ನೀಡಿತು. ಅವತ್ತಿನ ವೆಚ್ಚ ಒಂದು ಚಿತ್ರಕ್ಕೆ ಅವರು 10 ಲಕ್ಷ ಕೊಡುವಾಗ 2001ರಲ್ಲಿ 10 ರಿಂದ 30 ಲಕ್ಷ ನಮ್ಗೆ ಒಂದು ಚಿತ್ರಕ್ಕೆ, ಸಣ್ಣ ಚಿತ್ರಗಳಿಗೆ ಖರ್ಚಾಗ್ತಿತ್ತು ಸರ್. ಇವತ್ತಿಗೆ 25 ವರ್ಷಗಳಾಗಿದೆ. ಈ 25 ವರ್ಷ ನಂತರವೂ ಕೂಡ ಸರ್ಕಾರ ನಮ್ಗೆ 10 ಲಕ್ಷ ಸಬ್ಸಿಡಿಯನ್ನೇ ನೀಡ್ತಾ ಇದೆ ಸರ್. ನಮ್ಮ ನಿರ್ಮಾಣದ ವೆಚ್ಚ ಇವತ್ತು 10 ಅಲ್ಲ ಸರ್, 90 ಪಟ್ಟು ಜಾಸ್ತಿ ಆಗಿದೆ. ಅವತ್ತು 30 ಲಕ್ಷದಲ್ಲಿ ಖರ್ಚಾಗುವಂತ ಸಿನಿಮಾ ಇವತ್ತು ಕೋಟಿ ಹೋಗಿದೆ. ಆದ್ರೆ ಈ ಸಣ್ಣ ನಿರ್ಮಾಣಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡುವಾಗ ಒಂದು ಸಾಧಾರಣ ಸಿನಿಮಾಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತ ತಾವು ಎಲ್ಲರೂ ಕೂಡ ನಾವು ಊಹಿಸ್ಕೋಬಹುದು. ಇವತ್ತು ತಾಂತ್ರಿಕ ವೆಚ್ಚ ಇರ್ಬೋದು, ಕಲಾವಿದರ ಸಂಭಾವನೆ ಇರ್ಬೋದು, ಥಿಯೇಟರ್ ಖರ್ಚು ಇರ್ಬೋದು, ಹಾಗೂ ಪ್ರಚಾರದ ವೆಚ್ಚ ಇರ್ಬೋದು, ಅನೇಕ ಖರ್ಚುಗಳು ಇವೆಲ್ಲವನ್ನು ನೋಡಿದಾಗ ಇವತ್ತು ನಿರ್ಮಾಪಕರ ಮೇಲೆ ಭಾರಿ ಆರ್ಥಿಕವಾದಂತಹ ಒತ್ತಡ ಹೇರಿದೆ ಸರ್. ಈ ಸಮಯದಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಕೂಡ ನಾನು ನೆನೆಸ್ಕೊಳ್ತೀನಿ ಸರ್. 2001ರಲ್ಲಿ 22,000 ಕೋಟಿ ರಾಜ್ಯದ ಬಜೆಟ್ ಆಗಿತ್ತು ಸರ್. ಇವತ್ತು 26ರಲ್ಲಿ 4,48,000 ಕೋಟಿಗಿಂತ ಕೋಟಿ ನಮ್ಮ ರಾಜ್ಯದ ಬಜೆಟ್ ಸರ್. 22,000 ಕೋಟಿ ಇದ್ದಾಗ್ಲೂ 10 ಲಕ್ಷ ಕೊಟ್ರಿ ಸರ್. ಇವತ್ತಿನ ವೆಚ್ಚಗಳು ಎಷ್ಟಾಗಿದೆ ಸರ್. ಇವತ್ತು ನಿಜವಾಗ್ಲೂ ನಮ್ಗೆ ಇವತ್ತು ಸರ್ಕಾರದ ಆರ್ಥಿಕ ಶಕ್ತಿ ಅಪಾರವಾಗಿ ಹೆಚ್ಚಾದ್ರೂ ಕೂಡ ಚಿತ್ರರಂಗಕ್ಕೆ ನೀಡ್ತಿರ್ತಕ್ಕಂಥ ದುಡ್ಡು ಮಾತ್ರ ಅದೇ 10 ಲಕ್ಷ ಆಗಿರೋದ್ರಿಂದ ಕನ್ನಡ ಚಲನಚಿತ್ರ ಕೇವಲ ಮನರಂಜನೆಗಾಗಿ ಇರುವ ಕ್ಷೇತ್ರ ಅಲ್ಲ ಸರ್. ಇದು ಕನ್ನಡ ಭಾಷೆ, ಸಂಸ್ಕೃತಿ, ನಮ್ಮ ನಾಡಿನ ಹೆಮ್ಮೆಯನ್ನು ಜಗತ್ತಿಗೆ ತೋರಿಸುವಂತಹ ಮಹತ್ವದ ಒಂದು ಮಾಧ್ಯಮ. ಸಾವಿರಾರು ಕುಟುಂಬಗಳ ಜೀವನ ಇವತ್ತು ಈ ಕ್ಷೇತ್ರದ ಮೇಲೆ ಅವಲಂಬಿತ ಆಗಿದೆ ಸರ್. ನಾನು ತಮ್ಮಲ್ಲಿ ಕೇಳೋದೇನೆಂದ್ರೆ, ಈ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕನ್ನಡ ಚಿತ್ರಗಳಿಗೆ ತಾವು ಈಗ ನೀಡ್ತಿರ್ತಕ್ಕಂಥ 10 ಲಕ್ಷದ ಬದಲಾಗಿ 25 ಲಕ್ಷವನ್ನ ಕನ್ನಡ ಚಿತ್ರಕ್ಕೆ ನೀಡಬೇಕು ಅಂತ ನಾನು ತಮ್ಮಲ್ಲಿ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಾವು ಇದನ್ನ ನಮ್ಗೆ ಮಾಡ್ಕೊಡ್ಬೇಕು ಸರ್. ಯಾಕೆಂದ್ರೆ ನಾವು ಪ್ರತಿ ಸಲ ಉದ್ಯಮದವರು ನಾವು ಬಂದ್ವಿ ಅಂತಂದ್ರೆ ನಮ್ಮನ್ನ ಅತ್ಯಂತ ಗೌರವದಿಂದ ಮಾನ್ಯ ಮುಖ್ಯಮಂತ್ರಿಯವರು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವಂತ ಬಹಳ ದೊಡ್ಡ ವ್ಯಕ್ತಿತ್ವ ತಮ್ದು. ಪ್ಲೀಸ್ ನಮ್ಗೆ ಈ ಸಹಾಯವನ್ನ ಮಾಡಬೇಕು. ಹಾಗೆ ಎರಡನೇ ವಿಷಯ, ಕನ್ನಡ ಚಿತ್ರರಂಗದವರಿಗೆ ಸೂರನ್ನ ಕಲ್ಪಿಸ್ಕೊಡ್ಬೇಕು ಸರ್. ನಾನು ಇವತ್ತು ಹೇಳ್ತೀನಿ, 1934ರಲ್ಲಿ ಚಿತ್ರರಂಗ ಪ್ರಾರಂಭ ಆಗಿದೆ. 93 ವರ್ಷ ಆಗಿದೆ ಸರ್. ಇವತ್ತಿಗೂ ಕೂಡ ಒಂದು 5% ಅಷ್ಟೇ ಸರ್ ಸ್ವಂತ ಮನೆಯಲ್ಲಿ ಎಲ್ಲರೂ ಇದ್ದಾರೆ. 95% ಜನರಿಗೆ ಒಂದು ಸೂರೆ ಇಲ್ಲ ಸರ್. ನಿಜಕ್ಕೂ ಇಲ್ಲ. ನೀವು ಬೇಕಾದ್ರೆ ನಮ್ಮಲ್ಲಿ ನಾನು ಹೇಳ್ತೀನಿ ಸರ್, ಪ್ರತಿ ಒಬ್ಬರನ್ನು ನೀವು ನೋಡಿ ಸರ್, 5% ಅಷ್ಟೇ ಸರ್ ಸೂರಿರೋದು. ಆದ್ರಿಂದಾಗಿ ಇವತ್ತು ಚಿತ್ರರಂಗದ ಬೆಳವಣಿಗೆಗೆ ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತ ಸಾವಿರಾರು ಜನರಿಗೆ ಕೊನೆಗಾಲವರೆಗೂ ಒಂದು ಸೂರಿಲ್ಲ ಅಂತ ಹೋಗ್ಬಾರ್ದು ಸರ್.
ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಕರ್ನಾಟಕ ಸರ್ಕಾರ ಮೈಸೂರು ಚಿತ್ರನಗರಿಯಲ್ಲಿ ನಿರ್ಮಾಣಕ್ಕೆ ಮುಂದಾಗಿರೋದು ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ನಗರಿಯ ಪಕ್ಕದಲ್ಲಿ ನಾವು 50 ಎಕರೆ ಜಾಗವನ್ನು ಚಿತ್ರರಂಗದವರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ಕೊಳ್ತೇನೆ ಸರ್. ದಯವಿಟ್ಟು ಕೊಡಿ. ಇದರಿಂದ ಇದು ಕೇವಲ ಮನೆ ನಿರ್ಮಾಣ ಆಗಲ್ಲ ಸರ್, ಕನ್ನಡ ಚಿತ್ರರಂಗಕ್ಕೆ ಜೀವನವನ್ನೇ ಅರ್ಪಿಸಿದ ಸಾವಿರಾರು ಕುಟುಂಬಗಳಿಗೆ ಇದು ಭವಿಷ್ಯ ಒದಗಿಸುವಂತ ಒಂದು ಸಾಮಾಜಿಕ ಹೊಣೆಗಾರಿಕೆ ಆಗಿದೆ. ಮೂರನೇದು, ಕನ್ನಡ ಚಿತ್ರರಂಗಕ್ಕೆ OTTಯನ್ನ ನೀಡೋದು ಸರ್. ಪ್ರತಿ ವರ್ಷ ಕರ್ನಾಟಕದಲ್ಲಿ ಸುಮಾರು 250ಕ್ಕೂ ಹೆಚ್ಚಿನ ಚಿತ್ರಗಳು ಬಿಡುಗಡೆ ಆಗುತ್ತೆ. ಆದ್ರೆ ಅದರಲ್ಲಿ ಸಮರ್ಪಕವಾದಂತಹ ಚಿತ್ರಮಂದಿರಗಳು ಸಿಗದೆ ಅಥವಾ ಬಿಡುಗಡೆ ಆಗ್ಲಿಕ್ಕೆ ಹೂಡಿಕೆ ಹಣ ವಾಪಸ್ ಪಡೆಯಕ್ಕೆ ಸಾಧ್ಯವಾಗದೆ ಮತ್ತು ಇದ್ರ ಜೊತೆಗೆ ಸ್ಯಾಟಲೈಟ್ ಹಾಗೂ ಹಕ್ಕುಗಳ ಮಾರಾಟ ಕುಸಿದು ಹೋಗಿರೋದ್ರಿಂದ ಬಹುತೇಕ ಟಿವಿ ಚಾನೆಲ್ಗಳು ಇವತ್ತು ಮಾಧ್ಯಮ ಸಂಸ್ಥೆಗಳು ಬಹುರಾಷ್ಟ್ರೀಯ ಕಂಪನಿಯ ನಿಯಂತ್ರಣದಲ್ಲಿರೋದ್ರಿಂದ ಸಣ್ಣ ಮತ್ತು ಮಧ್ಯಮ ಮಟ್ಟದ ಕನ್ನಡ ಚಿತ್ರಗಳು ಖರೀದಿಸಲು ಯಾರು ಕೂಡ ಮುಂದೆ ಬರ್ತಿಲ್ಲ ಸರ್. ಇದರಿಂದ ನಿರ್ಮಾಪಕರು ನಿಜವಾಗ್ಲೂ ಸರ್, ಈ ಇಂಡಸ್ಟ್ರಿನೇ ಬೇಡ, ಹಳೆ ನಿರ್ಮಾಪಕರು ಯಾಕೆ ಸಿನಿಮಾ ಮಾಡ್ತಿಲ್ಲ ಅಂತಂದ್ರೆ ಈ ರೀತಿ ಸೋತು ಅವರಿಗೆ ಭಯ ಬಂದ್ಬಿಟ್ಟಿದೆ ಸರ್. ದಯವಿಟ್ಟು ಮುಂದೆ ಬಂದಿರ್ತಕ್ಕಂಥ ಹೊಸ ಪ್ರತಿಭೆಗಳು ಇವರಿಗಾಗಿ ತಾವು OTT ವೇದಿಕೆಯನ್ನ ಸ್ಥಾಪನೆ ಮಾಡಬೇಕು. ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ OTTಯನ್ನ ಸ್ಥಾಪನೆ ಮಾಡಿದೆ. ಈ ಸ್ಥಾಪನೆ ಮಾಡಿರ್ತಕ್ಕಂಥ OTTಯನ್ನ ದಯವಿಟ್ಟು ಕೂಡಲೇ ಅದನ್ನ ಘೋಷಿಸೋದ್ ಜೊತೆ ಎಲ್ಲ ಅನುಷ್ಠಾನಕ್ಕೆ ತನ್ನಿ ಸರ್. ದಯವಿಟ್ಟು ಅನುಷ್ಠಾನಕ್ಕೆ ತಂದ್ರೆ ಇವತ್ತು ಸಣ್ಣ ಮತ್ತು ಮಧ್ಯಮ ಡಿಜಿಟಲ್ ಬಿಡುಗಡೆಯ ಅವಕಾಶ ನಮ್ಮ ಎಲ್ಲ ನಿರ್ಮಾಪಕರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್. ಇನ್ನೊಂದು ಮಹತ್ವವಾದ ವಿಚಾರ, ಪ್ರಾಚ್ಯಾಗಾರ ಆರ್ಕ್ಯೂಸ್ ಸರ್. 34ರಿಂದ 2010ರವರೆಗೂ 3000 ಚಿತ್ರಗಳು ಬಿಡುಗಡೆ ಕಾಣ್ತು ಸರ್. ನಂತರ ಡಿಜಿಟಲ್ ಬಂತು. ಈ 3000 ಚಿತ್ರಗಳು ಮಾಡುವಷ್ಟೊತ್ತಿಗೆ ಅನೇಕ ಬದಲಾವಣೆಯ ನಡುವೆ ಕರ್ನಾಟಕದಿಂದ ಅನೇಕ ಸ್ಟುಡಿಯೋ, ಲ್ಯಾಬ್, ಫಿಲ್ಮ್ ಸಂಸ್ಕರಣಾ ಕೇಂದ್ರಗಳು ಇವೆಲ್ಲವೂ ಕೂಡ ಮುಚ್ಚಿತು ಸರ್. ಆಗ ಹಲವಾರು ಅಮೂಲ್ಯವಾದ ಚಿತ್ರಗಳು ಅದು ನಾಶ ಆಯ್ತು, ಹಾಳಾಯ್ತು, ಸುಟ್ಟು ತರ ಅಲ್ಲೇ ಕರ್ಕಲಾಯ್ತು, ಅದು ಉಪಯೋಗಕ್ಕಾಗದೇ ಇದ್ದ ಹಾಗೆ ಬಂತು. ಸೊ ನಿರ್ಮಾಪಕರು ತಮ್ಮ ಜೀವನ ಪೂರ್ತಿ ಅವರು ಕಷ್ಟಪಟ್ಟು ನಿರ್ಮಿಸಿದಂತ ಅಮೂಲ್ಯ ಚಿತ್ರಗಳು ಕೈ ತಪ್ಪಿ ಹೋಯ್ತು, ನಾಶ ಆಗೋಯ್ತು ಸರ್. ದಯವಿಟ್ಟು 2009ರಿಂದ 10ರಲ್ಲಿ ಫಿಲ್ಮ್ ಅಕಾಡೆಮಿಯ ಸ್ಥಾಪನೆ ಆಯ್ತು ಸರ್. ನನ್ಗನ್ಸುತ್ತೆ ಇಲ್ಲೇ ಇದ್ದಾರೆ ನಾಗಭರಣ ಸರ್, ಅವರ ಅವಧಿಯಲ್ಲೇ BDAಯಿಂದ 1 ಕೋಟಿ ರೂಪಾಯಿ ಆರ್ಕೈವ್ಸ್ಗಾಗಿ ತಂದ್ರು ಅಕಾಡೆಮಿಗೆ. ನಂತರ ಅವರು ಇನ್ನೂ ಹೇಳಿದ್ರು, ಇನ್ನೂ ನಾವು 4 ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ನಂತರ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ 1 ಕೋಟಿ ಬಂದಿದೆ ನಾಗಭರಣ ಸರ್ ಅವರ ಅವಧಿಯಲ್ಲಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು 3 ಕೋಟಿಯನ್ನ ಅನೌನ್ಸ್ ಮಾಡಿದ್ದಾರೆ ಸರ್. ದಯವಿಟ್ಟು ಆರ್ಕೈವ್ಸ್ ನ ಸುಸಜ್ಜಿತವಾಗಿ ಇಲ್ಲೇ ತಯಾರು ಮಾಡಿಸಿ ಸರ್, ಇಲ್ಲೇ ಸ್ಥಾಪನೆ ಮಾಡಿಸಿ. ನಮ್ಮ ನಿರ್ಮಾಪಕರಿಗೆ ಇದರಿಂದ ತುಂಬಾ ಸಹಾಯ ಆಗುತ್ತೆ. ನಂತರ ಈ ಹಿಂದೆ ನಮ್ಮ ಸಿನಿಮಾಗಳೆಲ್ಲ ಇದೆ ನೋಡಿ ಸರ್, ಅವೇ ನಮ್ಮ ಭವಿಷ್ಯ ಸರ್. ಆ ಸಿನಿಮಾಗಳನ್ನೆಲ್ಲವೂ ಕೂಡ ಉಳಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ಬೇಕಾಗುತ್ತೆ ಸರ್. ಹಾಗೆ ಸರ್, ಸಮಗ್ರ ಚಲನಚಿತ್ರ ನೀತಿ ಆಗ್ಬೇಕಾಗಿದೆ ಸರ್. ಕರ್ನಾಟಕ ಸರ್ಕಾರ 2011ರಲ್ಲಿ ಮಾಡಿರ್ತಕ್ಕಂಥ ಸಮಗ್ರ ಚಲನಚಿತ್ರ ನೀತಿಯನ್ನ ಇವತ್ತಿಗೂ ಕೂಡ ಅಳವಡಿಕೆ ಮಾಡಿಕೊಂಡಿದೆ ಸರ್. 15 ವರ್ಷಗಳಲ್ಲಿ ಚಿತ್ರರಂಗ ಸಂಪೂರ್ಣ ಬದಲಾಗಿದೆ ಸರ್. ಸೆಲ್ಯುಲಾಯ್ಡ್ ಯುಗದಿಂದ ಡಿಜಿಟಲ್ ಯುಗಕ್ಕೆ, ಥಿಯೇಟರ್ಗಳಿಂದ OTT ಬಂದಿದ್ದೀವಿ ಸರ್. ಸಾಮಾನ್ಯ ಕ್ಯಾಮರಾದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ವರೆಗೂ ಚಿತ್ರರಂಗ ಅಪಾರ ಬದಲಾವಣೆಯನ್ನ ಪಡ್ಕೊಂಡಿದೆ. ಇಂದಿನ ಈ ಸವಾಲು, ಈ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಇವತ್ತು ಸಮಗ್ರ ಚಲನಚಿತ್ರ ನೀತಿ ಇವತ್ತು ಜಾರಿಗೆ ಬರಬೇಕಾಗಿದೆ ಸರ್. ಹಾಗೆ ಕಾಪಿರೈಟ್ ಕಾಯ್ದೆಯನ್ನು ಕಾಲಾನುಗುಣವಾಗಿ ಪರಿಷ್ಕರಿಸುವಂತೆ ಚಲನಚಿತ್ರ ನೀತಿಯನ್ನು ಕೂಡ ಪ್ರತಿ 5 ವರ್ಷಕ್ಕೊಮ್ಮೆ ಆದ್ರೂ ಅದನ್ನ ಪರಿಷ್ಕರಿಸುವಂತೆ ಮಾಡಬೇಕಾಗಿದೆ ಸರ್. ಹೊಸ ತಂತ್ರಜ್ಞಾನ ಬಳಕೆಗೆ ತಾವು ಇದಕ್ಕೆ ದಾರಿ ಮಾಡಿಕೊಡ್ಬೇಕು ಸರ್. ಈಗಾಗ್ಲೇನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲೂ ಕೂಡ ಮಾಡಿರೋದ್ರಿಂದ ಈ OTT ಹಾಗೂ ಈ ಹೊಸ ಸಮಗ್ರ ಚಲನಚಿತ್ರ ನೀತಿ ಜಾರಿಗೆ ಬರಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಸರ್.
ಸರ್, ಸಿನಿಮಾಟೋಗ್ರಫಿ ಕಾಯ್ದೆ ಇದು ತಾವೊಂಚೂರು ಗಮನ ಕೇಳಿ ಸರ್. ಸಿನಿಮಾಟೋಗ್ರಫಿ ಕಾಯ್ದೆ ತಿದ್ದುಪಡಿ ಆಗ್ಬೇಕಾಗಿದೆ ಸರ್. ತಿದ್ದುಪಡಿ ಆಗಿದೆ, ಇಲ್ಲಿ ಮಾರ್ಪಾಡು ಮಾಡ್ಕೋಬೇಕಾಗಿದೆ ಸರ್. ಇಲ್ಲಿ ಒಂದು ಸಣ್ಣ ತಪ್ಪುಗಳಿಂದ ಪ್ರತಿಯೊಬ್ರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್. ಸರ್, ಇವತ್ತು ಪ್ರಸ್ತುತ ಚಿತ್ರಮಂದಿರಗಳ ಲೈಸೆನ್ಸ್ ನವೀಕರಣ ಪ್ರಕ್ರಿಯೆಯಲ್ಲಿ ಅನೇಕ ಸಾರಿ ಇಲಾಖೆಗಳ ಅನುಮತಿ ಪಡೆಯಬೇಕಾಗೋದ್ರಿಂದ ಪ್ರದರ್ಶಕರು ಮತ್ತು ಚಿತ್ರಮಂದಿರ ಮಾಲೀಕರು ಅನೇಕ ತೊಂದರೆಗಳನ್ನು ಇವತ್ತು ಅನುಭವಿಸುತ್ತಿದ್ದಾರೆ. ಚಿತ್ರಮಂದಿರ ಲೈಸೆನ್ಸ್ ನವೀಕರಣ ಏಕಗವಾಕ್ಷಿ ವ್ಯವಸ್ಥೆ, ಸಿಂಗಲ್ ವಿಂಡೋ ಸಿಸ್ಟಮ್ ಅನ್ನ ಮೂಲಕ ಸರಳ ಮತ್ತು ವೇಗವಾಗಿ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕಾಗಿದೆ ಸರ್. ಹೇಳ್ತಾರೆ ನಾವು ಮಾಡಿದೀವಿ ಅಂತ, ಅದರಲ್ಲಿ ಅನೇಕ ಚಿಕ್ಕ ಚಿಕ್ಕ ವಿಚಾರಕ್ಕೆ ಇವತ್ತು ಅಲ್ದಾಡುವಂತದ್ದಾಗುತ್ತೆ ಸರ್. ಯಾಕೆಂದ್ರೆ ಚಿತ್ರಮಂದಿರ ಕೇವಲ ಬೆಂಗಳೂರಿನಲ್ಲಿ ಇಲ್ಲ, ಬೇರೆ ಬೇರೆ ಭಾಗಗಳಿಂದ ಬರಬೇಕು, ಗ್ರಾಮೀಣ ಭಾಗದಿಂದ ಬರಬೇಕು, ಅವ್ರಿಲ್ಲಿ ಉಳ್ಕೋಬೇಕು. ಅದಕ್ಕಾಗಿ ಅವ್ರು ಪರದಾಡೋ ಪಾಡುಗಳು ಬಹಳ ಕಷ್ಟ ಇದೆ ಸರ್. ಈ ಸಂಪೂರ್ಣ ಡಿಜಿಟಲ್ ಯುಗ ಇದ್ರೂ ಕೂಡ ಇಲಾಖೆಗಳು ಇನ್ನೂ ಕೂಡ ಅನೇಕ ಸೆಲ್ಯುಲೈಡ್ ಕಾಲದ ನಿಯಮಗಳನ್ನ ಮತ್ತು ಷರತ್ತುಗಳನ್ನ ಆಧಾರ ಮಾಡಿಕೊಂಡೇ ನವೀಕರಣ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಸರ್. ಚಿತ್ರಮಂದಿರ ಕ್ಷೇತ್ರಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಇವತ್ತಿನ ಡಿಜಿಟಲ್ ಸಿನಿಮಾ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ನಿಯಮಗಳನ್ನ, ಆಧುನಿಕ ವ್ಯವಸ್ಥೆಗೆ ತಕ್ಕ ಹೊಸ ಮಾರ್ಗಗಳನ್ನ ಸರ್ಕಾರ ಮಾರ್ಪಾಡು ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ ಸರ್. ಇದೇ ವೇಳೆಯಲ್ಲಿ ಸರ್, 1200 ಚಿತ್ರಮಂದಿರಗಳು ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು 400 ಚಿತ್ರಮಂದಿರಕ್ಕೆ ಇಳಿದಿದೆ ಅಲ್ಲ. ಈ ಭಾರಿ ಚಿತ್ರಮಂದಿರ ಕುಸಿತದಿಂದ ಕನ್ನಡ ಚಿತ್ರರಂಗದ ವ್ಯಾಪ್ತಿ ಮತ್ತು ಮಾರುಕಟ್ಟೆಗೆ ದೊಡ್ಡ ಪೆಟ್ಟು ಇವತ್ತು ಹೊಡೆತ ಬಿದ್ದಿದೆ ಸರ್. ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಕೇರಳದಲ್ಲಿ ಹೊಸ ಹೊಸ ಬಡಾವಣೆಗಳಾಗುವಾಗ ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಕೂಡ ಜಾಸ್ತಿ ಆಗ್ತಿತ್ತು. ಇವತ್ತು ಜನಸಂಖ್ಯೆಗೆ ಅನುಗುಣವಾಗಿ ಚಿತ್ರಮಂದಿರಗಳು ಏರಿಕೆ ಆಗ್ತಿಲ್ಲ, ಕುಸಿತಾ ಇದೆ. ಇದರಿಂದ ನಿರ್ಮಾಪಕರಿಗೆ ಬಹಳ ಕಷ್ಟ ಆಗುತ್ತೆ ಸರ್. ಸಿಂಗಲ್ ಥಿಯೇಟರ್ಸ್ ನಮ್ಗೆ ಬೇಕೇ ಬೇಕು. ಆದ್ರಿಂದ ನಾನು ಹೊಸ ಬಡಾವಣೆಗಳಲ್ಲಿ ಹೆಚ್ಚಿನ ಚಿತ್ರಮಂದಿರಗಳು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅತ್ಯಗತ್ಯವಾದಂತಹ ಸೌಲಭ್ಯಗಳನ್ನ, ಮೂಲ ಸೌಕರ್ಯವನ್ನ ಸರ್ಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಕೇಳ್ತೀನಿ. ಹಾಗೆ ಈ ಕೆಲಸಗಳಾದ್ರೆ ಸರ್, ಸರ್ಕಾರಕ್ಕೂ ಬಹಳ ಲಾಭ ಆಗುತ್ತೆ. ಇವತ್ತು GST ಬರುತ್ತೆ, ಟ್ಯಾಕ್ಸ್ ಬರುತ್ತೆ. ಈ ತೆರಿಗೆಯ ಮೂಲಕ ಸರ್ ಇವತ್ತು ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿಯ ಜೊತೆಗೆ ಈ ಸ್ಥಳೀಯ ವ್ಯಾಪಾರ, ಈ ಮೂಲಕ ಹೆಚ್ಚಿನ ಆದಾಯಗಳು ಕೂಡ ಬರುತ್ತೆ. ದಯವಿಟ್ಟು ತಾವು ಇದ್ರ ಬಗ್ಗೆ ಗಮನ ಕೊಡಬೇಕು ಸರ್. ಹಾಗೆ ಸಿಂಗಲ್ ಥಿಯೇಟರ್ಸ್, ಈಗಿರುವಂತಹ ಸಿಂಗಲ್ ಥಿಯೇಟರ್ಸ್ ಸರ್, ದಯವಿಟ್ಟು ಅದನ್ನ ನವೀಕರಣ ಮಾಡ್ಲಿಕ್ಕೆ ಅದಕ್ಕೆ ಒಂದಷ್ಟು ನಾವು ಅವ್ರೇನ್ ದುಡ್ಡು ಕೇಳ್ತಿಲ್ಲ ಸರ್. 4% ಬಡ್ಡಿ ದರದಲ್ಲಿ ನಮಗೆ ಕೊಡಿ, ನಾವು ಅದನ್ನ ನವೀಕರಣ ಮಾಡ್ತೀವಿ, ನಾವು ಅದನ್ನು ತುಂಬಾ ಸುಂದರವಾಗಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜನರಿಗೆ ಸಹಾಯ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕು ಸರ್. ಹಾಗೆ ನಾನು ಕೊನೆಯದಾಗಿ ಒಂದೇ ಒಂದು ಕೇಳ್ತೇನೆ, ಚಲನಚಿತ್ರ ಪ್ರಶಸ್ತಿ ಪ್ರಕ್ರಿಯೆ ಸರ್ 22ರಿಂದ ಈವರೆಗೂ ಮಾಡಿಲ್ಲ. ಬಹಳ ನೋವಾಗುತ್ತೆ ಸರ್. ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿ ಸಮಾರಂಭ ನಡಿಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ನಮ್ಮ ಗ್ರಾಚಾರ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಮಾರಂಭಗಳು ಮತ್ತು ಏನೇನೋ ಆಗುತ್ತೆ ಸರ್. ನಾನು ಒಂದು ರಿಕ್ವೆಸ್ಟ್, ಆಯಾ ಕಾಲಕ್ಕೆ ಸರಿಯಾಗಿ ಈ ಪ್ರಶಸ್ತಿ ಸಮಾರಂಭಗಳಿರ್ಬೋದು, ಇವೆಲ್ಲವನ್ನು ಮಾಡಿಕೊಡ್ಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು. ನಾವು ಯಾವುದೂ ನಿಮ್ಗೆ ಕೇಳಬಾರ್ದೇನು ಕೇಳಲಿಲ್ಲ ಸರ್. ಉದ್ಯಮಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದಿಟ್ಟಿದ್ದೇನೆ.